ದೈ ನಿರ್ವಾಹ ಕಂಕಂಗೆ ಆದುದು ಆ ಮತ್ಸ್ಯೇಶನಿಂದ. ವಿವಾದವಿಲ್ಲದೆ ಸೇವೆ ನಿಜವಾದಂತೆ ಇರುತ್ತಿರಲು ಹೋದವಿತ್ತಲು ಕೆಲವು ದಿನ ತನಗಾದ ಸಹಾಯದಲ್ಲಿ ರಿಪುಬಲ ಭೇದಿ ಮಾರುತಿ ಬಂದು ಕಂಡನು. ತನಗಾದ ಸಹಾಯದಲ್ಲಿ ರಿಪುಬಲ ಭೇದಿ ಮಾರುತಿ ಬಂದು ಕಂಡನು ಮತ್ಸ್ಯ ಭೂಪತಿಯ. ಕಂಕಭಟ್ಟನಿಗೇನೋ ಬದುಕಿಗೊಂದು ನೆಲೆ ಸಿಕ್ಕಂತಾಯಿತು ವಿರಾಟನ ಆಶ್ರಯದಲ್ಲಿ. ಯಾವುದೇ ವಿವಾದಗಳಿಗೆ ಆಸ್ಪದ ಕೊಡದಂತೆ ನಿಜವಾದ ಅನುಭವಿ ಉದ್ಯೋಗಿಯಂತೆ ಆತನು ನಡೆದುಕೊಂಡ. ಹೀಗೆ ಕೆಲವು ದಿನ ಕಳೆಯುತ್ತಿರಲು ಮುಂದಿನ ನಿರ್ದೇಶನದಂತೆ ಶತ್ರುಬಲ ಎದುರಿಸಬಲ್ಲ ಭೀಮ ತನಗೆ ಅನುಕೂಲಕರವಾದ ಅನುಭವ ಇರುವಂತೆ ವೇಷ ಧರಿಸಿ ಬಂದು ವಿರಾಟನನ್ನು ಕಂಡನು. ದೂರದರ್ಶಿತ್ವದಿಂದ ತಮ್ಮ ಸಾಮರ್ಥ್ಯ, ಒಲವು, ಆಸಕ್ತಿಗಳಿಗೆ ಅನುಗುಣವಾಗಿ ತಮ್ಮನ್ನು ತಾವು ಮುಚ್ಚಿಕೊಳ್ಳುತ್ತಾ ತೆರೆದುಕೊಳ್ಳುತ್ತಾ ಪಾಂಡವರು ಪಟ್ಟ ಬವಣೆಗಳನ್ನು ಈ ಪದ್ಯಗಳು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸುತ್ತವೆ. ಏನು ಪರಿಣತೆ ನಿನಗೆ ಬಾಣಸಿಯಾನು ಭೀಮನ ಮನೆಯವನು, ಮತ್ತೇನು ಭುಜಬಲವನರಿವೆನು ಅಗ್ಗದ ಮಲ್ಲ ವಿದ್ಯೆಯಲಿ. ನೀನಧಿಕನು ಎಂದು ಆ ಸಮೀರನ ಸೂನುವನು ಮನ್ನಿಸಿದ ನಿತ್ತಲು. ನೀನಧಿಕನೆಂದು ಆ ಸಮೀರನ ಸೂನುವನು ಮನ್ನಿಸಿದನು. ಇತ್ತಲು ಮಾನನಿಧಿ ಮರುದಿವಸ ಹೊಕ್ಕನು ಪಾರ್ಥನ ಹೊಳಲ. ಒಬ್ಬ ನೌಕರನನ್ನು ಕೆಲಸಗಾರನನ್ನು ನೇಮಿಸಿಕೊಳ್ಳುವಾಗ ಅವರವರ ಸಾಮರ್ಥ್ಯವನ್ನು ಗ್ರಹಿಸಬೇಕೆಂಬ ಕಾರಣದಿಂದ ವಿರಾಟ ಭೀಮನನ್ನು ಪರೀಕ್ಷಿಸುತ್ತಾ ನಿನಗೆ ಯಾವ ವಿಷಯದಲ್ಲಿ ಪರಿಶ್ರಮವಿದೆ ಎಂದು ಪ್ರಶ್ನಿಸುತ್ತಾನೆ. ಆಗ ಭೀಮ, ನಾನು ಅಡಿಗೆಯವನಾಗಿ ಭೀಮನಲ್ಲೇ ಕೆಲಸಕ್ಕಿದ್ದೆ ಎಂದು ಹೇಳಿದ. ಇನ್ನಾವ ವಿಶೇಷ ಗುಣಗಳಿವೆ ನಿನ್ನಲ್ಲಿ ಎಂದು ಕೇಳಿದಾಗ, ಮಲ್ಲಯುದ್ಧದಲ್ಲಿ ಪರಿಣತಿ ಇದೆ, ಹೋರಾಡುವ ಸಾಮರ್ಥ್ಯ ಇದೆ ಎಂದು ಉತ್ತರಿಸಲು, ನಿನೊಬ್ಬ ವಿಶಿಷ್ಟ ಶಕ್ತಿ, ವಿಶಿಷ್ಟ ವ್ಯಕ್ತಿ ಎಂದು ಒಪ್ಪಿಕೊಂಡು ಕೆಲಸಕ್ಕೆ ಸೇರಿಸಿಕೊಂಡನು. ಅವನು ಭೋಜನ ಪ್ರಿಯನಾಗಿದ್ದನೋ ಏನೋ ತುಂಬ ಪ್ರೀತಿಯಿಂದ ಒಪ್ಪಿಕೊಂಡನು. ಇಂದಿನ ದಿನಗಳಲ್ಲಿ ಆಹಾರ ತಜ್ಞ ಎಂಬ ಕೆಲಸವಿರುತ್ತದಲ್ಲ, ಅಂಥದೇ ಕೆಲಸ ಭೀಮನು ಮಾಡಿರಬೇಕು. ಅದನ್ನೇ ಕುಮಾರವ್ಯಾಸ ಸಮೀರನ ಸೂನುವನು ಮನ್ನಿಸಿದನು ಎಂದು ಬಳಸಿದ್ದಾನೆ. ಮರುದಿನವೇ ಪಾರ್ಥನ ಆಗಮನ ಆ ಪಟ್ಟಣವನ್ನು, ಮತ್ಸ್ಯನಗರವನ್ನು ಪ್ರವೇಶಿಸುತ್ತಾ ಇದೆ.